ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶ್ವಜೀವರೋಗಿಣಃ ಹೃದಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಗುರುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಗುರುವಾಸರದಲ್ಲಿ ಇವತ್ತಿನ ತಿಥಿ ಸಪ್ತಮಿ. ಇವತ್ತಿನ ನಕ್ಷತ್ರೆ ಮೂಲ ನಕ್ಷತ್ರೆ. ಇವತ್ತಿನ ದಿವಸದಲ್ಲಿ ಗುರುವಾಸರದ ದ್ವಾದಶ ರಾಶಿಗಳ ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸದಲ್ಲಿ ಹೊಸ ಕೆಲಸ, ನೂತನ ಕೆಲಸ, ನೂತನ ವ್ಯಕ್ತಿಗಳ ಭವಿಷ್ಯದ ಆಧಾರಿತವಾಗಿ ಅಂದರೆ ನಿಮ್ಮ ಜೊತೆಲಿರುವಂತಹ ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳು, ತುಂಬ ದೊಡ್ಡ ವಿಚಾರದಲ್ಲಿರುವಂಥವರು, ರಾಜಕಾರಣಿಗಳನ್ನು ಉಪಯುಕ್ತ, ಅವರಿಂದ ನಿಮಗೆ ತುಂಬ ಸಹಾಯವಾಗಲಿದೆ. ಜೊತೆಗೆ ಅಪರಿಚಿತ ವ್ಯಕ್ತಿಗಳಲ್ಲಿ ಆತ್ಮೀಯತೆ ಸಿಗುವ ಸಾಧ್ಯತೆಗಳು ಕೂಡ ಇದೆ. ಗೊತ್ತಿಲ್ಲದವರಿಂದ ನಿಮಗೆ ಕೆಲವೊಂದಷ್ಟು ಗೈಡೆನ್ಸ್, ಸಜೆಷನ್ ಸಿಗುವಂತಹ ಸಾಧ್ಯತೆಗಳಿದೆ. ಅದರಿಂದ ನಿಮ್ಮ ಕೆಲಸ ಕಾರ್ಯಗಳು ಉತ್ತಮ ಪ್ರಗತಿಯಲ್ಲಿ ಇದೆ. ನ್ಯಾಯಾಲಯದಲ್ಲಿರುವಂಥವರಿಗೆ ಒಂದು ಸ್ವಲ್ಪ ಕಷ್ಟಕರವಾದಂಥ ವಾತಾವರಣಗಳು ಸಹ ನೋಡಬಹುದು. ಇವತ್ತಿನ ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಇವತ್ತಿನ ದಿವಸದಲ್ಲಿ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೀವು ಕೈ ಎತ್ತಿಕೊಂಡಿರುವ ಕೆಲಸ ಕಾರ್ಯಗಳು ಅತ್ಯುತ್ತಮ ಲಾಭಗಳು ಇವತ್ತಿನ ದಿವಸದಲ್ಲಿ ಕಾಣಬಹುದು. ಕುಟುಂಬದ ಸದಸ್ಯರೊಂದಿಗೆ ಕೆಲವೊಂದಷ್ಟು ಭಿನ್ನಾಭಿಪ್ರಾಯಗಳು ದೂರವಾಗಿ ನಿಮ್ಮ ಕೆಲಸಗಳ ಕಾರ್ಯಗಳ ಜೊತೆಗೆ ವೃಥಾ ಖರ್ಚು, ವೃಥಾ ತಿರುಗಾಟ ಎಲ್ಲ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇವತ್ತಿನ ದಿವಸದಲ್ಲಿ ಹೆಚ್ಚಿನ ಜವಾಬ್ದಾರಿತವಾಗಿ ನಿಮ್ಮ ದುಂದು ವೆಚ್ಚಗಳನ್ನು ಹಿಡಿತದಲ್ಲಿರೋದ್ರಿಂದ ನಿಮಗೆ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ವಾತಾವರಣಗಳ ಜೊತೆಗೆ ಹಣಕಾಸುಗಳು ಸಹ ನಿಮ್ಮ ಸ್ಟೇ ಫಂಡ್ ಹಾಗೆ ಉಳಿದಿರಬಹುದು. ಎಚ್ಚರಿಕೆ, ವೃಥಾ ಖರ್ಚು ಒಳ್ಳೆಯದಲ್ಲ. ವೃಷಭ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ಇವತ್ತಿನ ನಿಮ್ಮ ಸ್ತ್ರೀ ದೇವತೆಗಳ ಅಂದರೆ ನಿಮ್ಮ ಮನೆ ದೇವರುಗಳು ಅಥವಾ ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕುಟುಂಬ ಸದಸ್ಯರೊಂದಿಗೆ ಹಿಂಸೆ ಯಾಚನೆಗಳು ಅಂದರೆ ನಿಮ್ಮಿಂದ ಕುಟುಂಬ ಸದಸ್ಯರಿಗೆ ಕೆಲವೊಂದಷ್ಟು ಮಾನಸಿಕವಾಗಿ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳಿರುತ್ತೆ. ಯಾಕಪ್ಪ ಇಷ್ಟು ಕೋಪ ಮಾಡ್ಕೊತಾನೆ, ಯಾಕಿಷ್ಟು ತೊಂದರೆಗಳು ಕೊಡ್ತಾರೆ ಅನ್ನೋ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮ್ಮ ವೈಯಕ್ತಿಕ ಅಭಿವೃದ್ಧಿಗಳು ಇವತ್ತಿನ ತಕ್ಕ ಮಟ್ಟಿಗೆ ಇರುತ್ತೆ. ಅಂದರೆ ನಿಮ್ಮ ವೃತ್ತಿಪರ ಕ್ಷೇತ್ರಗಳಲ್ಲಿ ಯಾವುದೇ ಅಭಿವೃದ್ಧಿಗಳು ಯಾವುದು ಕಂಡು ಬರೋದಿಲ್ಲ. ಜೊತೆಗೆ ನೀವು ಯಾರು ಉದ್ಯೋಗಸ್ಥರುಗಳಾಗಿರ್ತೀರಿ ಅವರಿಗೆ ಮೇಲಧಿಕಾರಿಗಳಿಂದ ಒಂದಷ್ಟು ಕಿರುಕುಳಗಳು, ಮಾನಸಿಕ ಸ್ಥಿತಿಗಳು ಎಲ್ಲ ಅಸಮತೋಲನಗಳಾಗಿ ಗೊಂದಲಮಯ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಮಧ್ಯಾಹ್ನದ ನಂತರ ಎಲ್ಲ ಶುಭಯುಕ್ತವಾಗಿರುತ್ತೆ. ಚಂಚಲತೆಗೆ ಒಳಗಾಗದಿರೋದು ಒಳಿತು. ಇವತ್ತಿನ ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಶಿವ ದೇವಾಲಯ ಹತ್ತಿರದಲ್ಲಿ ಯಾವ ಶಿವ ದೇವಾಲಯ ಇರುತ್ತೆ ಅಲ್ಲಿಗೆ ದರ್ಶನ ಮಾಡೋದು ಅಥವಾ ಶಿವಾಷ್ಟೋತ್ರಗಳ ಪಠನೆ ಮಾಡೋದು ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನೀವು ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಎಷ್ಟೇ ಕಾಳಜಿ ತಗೊಂಡಿದ್ರು ನಿಮಗೆ ಸ್ವಲ್ಪ ಮೇಲೆ ಕೆಳಗೆ ಆರೋಗ್ಯಗಳು ವೇರಿಯೇಷನ್ ಆಗ್ತಾ ಇರುತ್ತೆ. ಜೊತೆಗೆ ಉದ್ಯೋಗದಲ್ಲಿರುವಂಥವರಿಗೆ ಕಾರ್ಯಗಳಲ್ಲಿ ಕೆಲವೊಂದಷ್ಟು ಒತ್ತಡ, ನೀವು ಯಾವುದೇ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರು ಹಣ ಹಾಗೆ ಬರ್ತಾ ಇರುತ್ತೆ, ಸಮಸ್ಯೆಗಳು ಹಾಗೆ ಇರುತ್ತೆ. ತುಂಬಾ ಲೇಟಾಗಿ ಮನೆಗೆ ಬರುವಂಥದ್ದು, ತುಂಬಾ ಲೇಟ್ ಬೆಳಿಗ್ಗೆ ಮಾರ್ನಿಂಗ್ ಎದ್ದೋಗುವಂಥದ್ದು, ಸಮಯನೇ ಕೊಡಕ್ಕಾಗದಷ್ಟು ಒತ್ತಡಗಳಲ್ಲಿ ಇವತ್ತಿನ ದಿನಮಾನ ಆಗಿರುತ್ತೆ. ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ಕೆಲವೊಂದಷ್ಟು ತಳಮಳಗಳ ವಿಚಾರಗಳು ಅಂದ್ರೆ ಅರ್ಥವಿಲ್ಲದ ವಿಚಾರಗಳ ಜೊತೆ ಚರ್ಚೆ ಮಾಡಿಕೊಂಡು ಗಾಸೆ ಮಾಡುವಂಥ ಸಾಮರ್ಥ್ಯ ಇವತ್ತು ಸಂಭವಗಳು ಜಾಸ್ತಿ ಇರುತ್ತೆ. ಜೊತೆಗೆ ನಿಮಗೆ ನಿಮ್ಮ ಹೊಸ ಸ್ನೇಹಿತರುಗಳು ಯಾರು ಇತ್ತೀಚಿನ ದಿನಮಾನಗಳು ಪರಿಚಯ ಆಗಿರ್ತಾರೆ ಅವರಿಂದ ಒಂದಷ್ಟು ಸಮಸ್ಯೆಗಳು ಎದುರಾಗೋದು ಸಾಧ್ಯತೆ, ಮುನ್ನೆಚ್ಚರಿಕೆ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಹನುಮಾನ್ ಚಾಲೀಸ ಅಥವಾ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಯಾರು ಗುರುತಿರ್ತಿರ್ತೀರಿ, ಯಾರು ಸೋಷಿಯಲ್ ಸರ್ವಿಸ್ ಆಗಿರ್ಬೋದು ಅಥವಾ ನೀವು ವೃತ್ತಿಪರಶದಲ್ಲಿ ಯಾವುದೇ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇರೋಂಥವ್ರಾಗಿರ್ಬೋದು, ಸಮಾಜದಲ್ಲಿ ಯಾರು ಕೆಲಸ ಮಾಡ್ತಿರ್ತೀರಿ ಸಾಮಾಜಿಕವಾಗಿ ಅವ್ರಿಗೆ ಗೌರವಗಳು ಪ್ರಾಪ್ತಿಯಾಗುತ್ತೆ.
ಜೊತೆಗೆ ನಿಮ್ಮ ಗೌರವಗಳ ಜೊತೆಗೆ ಇಂಥ ಕುಟುಂಬದಿಂದ ಬಂದಿರುವಂಥವ್ರು ಅಂತ ನಿಮ್ಮ ಕುಟುಂಬದಸ್ಥರಿಗೂ ಒಂದಷ್ಟು ಮರ್ಯಾದೆ ಗೌರವಗಳು ಸಿಗುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ಕಂಡು ಬರುತ್ತೆ. ಈ ದಿವಸದಲ್ಲಿ ನಿಮ್ಮ ಗೃಹಕ್ಕೆ ಹೊಸ ವಸ್ತುಗಳು ಖರೀದಿ ಮಾಡುವಂತಹ ಯೋಗ ಅಥವಾ ನಿಮ್ಮ ಮೂಲ ಆಸ್ತಿಗಳಿಂದ ಮಾರಾಟದಲ್ಲಿ ಶುಭ ಲಾಭಗಳು ಕಾಣಬಹುದು. ಸಿಂಹರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಮನೆ ದೇವರುಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವ್ಯಾಪಾರ, ವ್ಯವಹಾರ ಮತ್ತು ಅತ್ಯುತ್ತಮವಾದ ಲಾಭ ಎಲ್ಲವೂ ಸಹ ನೋಡ್ಬೋದು. ಆದರೆ ಸ್ನೇಹಿತರಿಂದ ವೈಮನಸ್ಸುಗಳು ಸ್ವಲ್ಪ ಇವತ್ತಿನ ದಿನಮಾನದಲ್ಲಿ ಕಂಡು ಬರುತ್ತೆ. ಹಾಗಾಗಿ ವೈಮನಸ್ಸುಗಳಿಗೆ ಅವಕಾಶ ಕೊಡೋಕೆ ಹೋಗ್ಬೇಡಿ. ಜೊತೆಗೆ ವೃತ್ತಿಪರ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ಸಣ್ಣ ಪುಟ್ಟ ಯೋಜನೆಗಳಿಗೆ ಸಣ್ಣ ಪುಟ್ಟ ಕಿರಿಕಿರಿಗಳು, ಒಂದಷ್ಟು ಕೆಲಸಗಳನ್ನು ಹೊಸದಾಗಿ ಕಲಿತಾ ಇರೋರಿಗೆ, ಹೊಸದಾಗಿ ಕಲಿಬೇಕು ಅನ್ಕೊಂಡವ್ರಿಗೆ ಸಣ್ಣ ಪುಟ್ಟ ಕಿರಿಕಿರಿಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಸಮಾಧಾನವಾಗಿ ಮಾಡೋದ್ರಿಂದ ನಿಮಗೆ ಶುಭವಾಗಲಿದೆ. ಕನ್ಯಾ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಈ ದಿವಸದಲ್ಲಿ ಕೆಂಪು. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದೇವಸ್ಥಾನ, ಪೂರ್ವಾಭಿಮುಖವಾಗಿ ಯಾವ ದೇವಾಲಯ, ಹನುಮಾನ್ ದೇವಾಲಯ ಇರುತ್ತೋ ಅಲ್ಲಿಗೆ ಹೋಗಿ 9 ವೀಳ್ಯದೆಲೆ 9 ಅಡಿಕೆಯನ್ನು ಕೊಟ್ಟು ಬರೋದ್ರಿಂದ ಶುಭಯುಕ್ತವಾಗುತ್ತೆ. ಒಳಿತಾಗ್ಲಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಹಠಾತ್ತಾಗಿ ಇಂದು ನಿಮಗೆ ದೂರ ಪ್ರಯಾಣಗಳು, ಮುನ್ಸೂಚನೆಗಳು, ನಾಳೆ ಹೋಗ್ಬೇಕು ಅಂದ್ರೆ ಇವತ್ತೇ ರೆಡಿ ಆಗಬೇಕು ಅನ್ನುವಂಥ ಸಂದರ್ಭಗಳು ಬರುತ್ತೆ. ಜೊತೆಗೆ ವಾಹನ ಚಲಾವಣೆ ಮಾಡುವಂಥವರಿಗೆ ಸ್ವಲ್ಪ ಯಾರು ಡ್ರೈವರ್ ಡಿಪಾರ್ಟ್ಮೆಂಟ್ ಇರ್ತವರಿಗೆ ಲಾಭಗಳ ಸಹ ತಕ್ಕ ಮಟ್ಟಿಗೆ ಇವತ್ತಿನ ದಿನಮಾನದಲ್ಲಿ ನೋಡ್ಬೋದು. ಜೊತೆಗೆ ಸುಗಂಧ ದ್ರವ್ಯಗಳು ಮತ್ತೆ ಅಗರಬತ್ತಿ ವ್ಯಾಪಾರಿಗಳು ಯಾರು ಈ ಒಂದು ಕೆಲಸ ವೃತ್ತಿಯಲ್ಲಿ ಇರ್ತಿರೋ ಅವರಿಗೆ ಧನ ಆಗಮನಗಳು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಅವರ ಕುಟುಂಬಗಳಲ್ಲಿ ನೆಮ್ಮದಿ ವಾತಾವರಣಗಳು ಸಹ ನೋಡ್ಬೋದು. ಆದರೆ ವೃದ್ಧರಲ್ಲಿ ಆರೋಗ್ಯ ಸಮಸ್ಯೆ ಸ್ವಲ್ಪ ಇವತ್ತು ಯಥೇಚ್ಛವಾಗಿ ಕಾಣೋದ್ರಿಂದ ವೈದ್ಯರ ಸಂಪರ್ಕ ಮಾಡೋದು ಒಳಿತು. ತುಲಾರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಮೃತ್ಯುಂಜಯ ಮಂತ್ರ ಪಠನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೀವು ಯಾವ ಕೆಲಸವನ್ನು ಕೈಗೆತ್ಕೊಂಡಿರ್ತೀರೋ ಆ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗಂಥದ್ದು, ಮಾನಸಿಕವಾಗಿ ಚಿಂತೆ, ಯಾತನೆಗಳು, ಇದರಿಂದ ಸ್ವಲ್ಪ ನೀವು ನಿಮ್ಮ ಸಮಸ್ಯೆಗಳಿಂದ, ನಿಮ್ಮ ವೃತ್ತಿ ಜೀವನದಿಂದ ಸ್ವಲ್ಪ ಬೇಸರಗೊಳ್ಳುವಂಥ ದಿನಮಾನವಾಗಿರುತ್ತೆ. ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಕೆಲಸ ಕಾರ್ಯಗಳು ಇವತ್ತಿನ ದಿನಮಾನದಲ್ಲಿ ಯಾರು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಆ ಟೆಂಡರ್ಗಳು ತಗೊಂಡಿರೋಂಥದ್ದಾಗಿರ್ಬೋದು, ಈ ಹಣಕಾಸು ಸಂಬಂಧಪಟ್ಟ ವಿಚಾರಗಳಲ್ಲಿ ಇವತ್ತಿನ ದಿನಮಾನದಲ್ಲಿ ಘಾಸಿ ಆಗುವಂಥ ಸಂದರ್ಭಗಳಿರುತ್ತೆ. ಮಾತುಕತೆಗಳು ಬೇಡ. ಮುಂದಿನ ದಿನಮಾನಗಳಲ್ಲಿ ಅದನ್ನು ಕೈಗೆತ್ಕೊಳ್ಳಿ. ಇವತ್ತಿನ ದಿನಮಾನಗಳಲ್ಲಿ ಅದನ್ನು ಬಿಟ್ಟು ನಿಮ್ಮ ಕೆಲಸಗಳ ಬೇರೆ ಕಡೆ ಗಮನ ಕೊಡೋದು ಉತ್ತಮ. ಇಲ್ಲವಾದರೆ ನಿಮಗೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನಮಾನದ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ಮೃತ್ಯುಂಜಯ ಮಂತ್ರ ಪಠನೆ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಇಂದು ನಿಮ್ಮ ಮನೆಯಲ್ಲಿ ಸಂತಸದ ವಾತಾವರಣಗಳು, ಸಮಾಜದಲ್ಲಿ ಉತ್ತಮ ಗೌರವಗಳು, ಪ್ರಶಂಸೆಗಳು ಸಿಗುತ್ತೆ. ಮತ್ತು ಉದ್ಯೋಗದಲ್ಲಿ ಯಾರು ಹೊಸದಾಗಿ ಉದ್ಯೋಗ ಹುಡುಕ್ತಾ ಇರೋರಿಗೆ ಉದ್ಯೋಗ ಪ್ರಾಪ್ತಿಗಳಾಗುತ್ತೆ. ಜೊತೆಗೆ ಉದ್ಯೋಗದಲ್ಲಿರುವವರಿಗೆ ಸ್ವಲ್ಪ ಅನುಕೂಲಗಳು, ನೀನು ಸ್ವಲ್ಪ ಫ್ರೀಯಾಗಿ ಕೆಲಸ ಮಾಡುವಂಥ ಅನುಕೂಲಗಳು ಸಿಗುತ್ತೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ಬಡ್ತಿ ಆಗುವ ಸಾಧ್ಯತೆಗಳಿರುತ್ತೆ. ವ್ಯಾಪಾರಸ್ಥರು ಯಾರು ರೈತಾಪಿ ವರ್ಗದ ವ್ಯಾಪಾರಸ್ಥವರಿಗೆ, ಹೈನುಗಾರಿಕೆಯವರಿಗೆ ಶುಭ ಲಾಭಗಳು ಸಹ ನೋಡಬಹುದು. ಧನಸ್ಸು ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ನಿಮ್ಮ ಸ್ಥಿರಾಸ್ತಿ, ಚರಾಸ್ತಿ, ಜೊತೆಗೆ ಯಾವುದೇ ಕೊಳ್ಳೋದು ಮಾರೋದು, ಯಾವುದೇ ಉದ್ಯೋಗದಲ್ಲಿ ನೀವು ಇದ್ರೂ ಸಹ ನಿಮ್ಮ ಪರ್ಸನಲ್ ಆಗಿ ಮಾಡುವಂತಹ ಒಂದಷ್ಟು ಫ್ರೀ ಇದ್ದ ಮಾಡೋ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲಗಳು, ಅಂದ್ರೆ ನಿಮ್ಮ ಡ್ಯೂಟಿ ಮಾಡಿಕೊಂಡು ಜೊತೆ ಇದನ್ನು ಮಾಡ್ಕೊಳ್ಳುವಂಥ ರಿಯಲ್ ಎಸ್ಟೇಟ್ ಯಾರಿರ್ತೀರಿ ಅವರಿಗೆ ಲಾಭಗಳು ಸಹ ಕಾಣಬಹುದು. ನಿರೀಕ್ಷೆಗೆ ಮೀರಿದ ಆದಾಯ ಅಂತ ಕಾಣ್ಬರುತ್ತೆ. ಜೊತೆಗೆ ಮಕರ ರಾಶಿಯವರಿಗೆ ದ್ವಿಗುಣ ಲಾಭದ ದಿನಮಾನವಾಗಿರುತ್ತೆ. ಆದರೆ ಸಂಧ್ಯಾ ಕಾಲದ ಸಮಯದಿಂದ ಮುಂದೆ ನಿಮ್ಮ ಹಣಗಳು ದುಂದು ವೆಚ್ಚ ಮಾಡಬೇಡಿ. ದಯವಿಟ್ಟು ಅದು ಬಂತ ಬೇರೆ ಇನ್ನೊಂದು ವ್ಯವಹಾರಕ್ಕೆ ಹಾಗೆ ಹಾಕಿ, ಅದನ್ನ ಯಾವತ್ತೂ ಡೈವರ್ಟ್ ಮಾಡಬೇಡಿ. ಅಂದ್ರೆ ಚಿಲ್ಲು ಮಾಡುವಂತಹ ಹಣಗಳಿಂದ ನಿಮಗೊಂದಷ್ಟು ಕೈ ಸೇರುವ ಹಣ ಮತ್ತೆ ಕೈ ತಪ್ಪು ಹೋಗುತ್ತೆ. ಎಚ್ಚರಿಕೆ. ಮಕರ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ, ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಆಧ್ಯಾತ್ಮಿಕ
ಚಿಂತನೆಗಳು ಹೆಚ್ಚಾಗುವ ದಿನಮಾನವಾಗಿರುತ್ತೆ. ಯಾರು ಒಂದು ಸ್ವಲ್ಪ ರೂಢ್ ಆಗಿರೋಂಥದ್ದು, ಒಂದಿಷ್ಟು ದೇವತೆಗಳ ಬಗ್ಗೆ ದೇವತಾರಾಧನೆ ಮಾಡಿ ಸನಾತನ ಧರ್ಮ ಒಂದಿಷ್ಟು ಕೋಪಗಳಿದ್ರೆ ಇವತ್ತು ಆಧ್ಯಾತ್ಮಿಕ ಕಡೆ ಒಂದಷ್ಟು ಮನಸ್ಸು ಒಲವೇ ಆಗಂಥದ್ದು. ಜೊತೆಗೆ ನಿಮ್ಮ ಸ್ನೇಹಿತರ ಕಡೆಯಿಂದ ಇವತ್ತು ಈ ಕೆಲಸ ಮಾಡಿದ್ರೆ ಒಳಿತಾಗತ್ತೆ ಅಂತ ದೇವಾಲಯಗಳ ದರ್ಶನಗಳು ಸಹ ಮಾಡುವ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮಗೆ ಬರಬೇಕಾದಂತಹ ಯಾವುದೇ ಕಮಿಟ್ಮೆಂಟ್, ಸಾಲ, ಹಳೆಯದು ಯಾವುದೇ ನಿಮಗೆ ಬರಬೇಕಾದ್ರೆ ಇವತ್ತು ನಿಮ್ಮ ಕೈ ಸೇರುತ್ತೆ. ಜೊತೆಗೆ ಇವತ್ತು ಹೊಸ ವ್ಯಾಪಾರ ಮಾಡೋಂಥವ್ರಿಗೆ ತುಂಬಾ, ಇವತ್ತಿನ ಹೊಸ ವ್ಯಾಪಾರ, ನೂತನ ಕೆಲಸ ಮಾಡೋರಿಗೆ ಇವತ್ತು ಆರಂಭ ಶುಭವಲ್ಲ. ಹಾಗಾಗಿ ಶುಭವಲ್ಲ ದಿನಮಾನದಲ್ಲಿ ನೀವು ಎಚ್ಚರಿಕೆಯಿಂದ ಮಾಡಬೇಕು. ಜೊತೆಗೆ ಕುಂಭರಾಶಿ, ಕುಂಭ ಲಗ್ನದವರಿಗೆ ಇವತ್ತಿನ ಬರುವಂತ ಆದಾಯ ಮಾರ್ಗಗಳನ್ನು ತಗೊಳ್ಳೋದು ಉತ್ತಮ. ಕುಂಭರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಇವತ್ತಿನ ದಿನಮಾನದಲ್ಲಿ ಘಂ ಗಣಪತಿಯೇ ನಮಃ ಅಂತ ಬಲಮುರಿ ಗಣಪತಿ ಆರಾಧನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಹೊಸ ವ್ಯಾಪಾರ ವ್ಯವಹಾರ ಆರಂಭಿಸಲು ಸ್ವಲ್ಪ ಅಡೆತಡೆಗಳು. ನೀವು ಯಾವುದೇ ಅನ್ಕೊಂಡಿರ್ತೀರಿ ಇವತ್ತು ಏನೋ ಪ್ರಾರಂಭ ಮಾಡಬೇಕು ಅಂತ, ಅದು ಅಡೆತಡೆಗಳು ಬಂದು ಸ್ವಲ್ಪ ದೂರಮಾನದಲ್ಲಿ ನಾಳೆ ನಾಡ್ದು ಇನ್ನೊಂದು ತಿಂಗಳು ಬಿಟ್ಟು ಪ್ರಾರಂಭ ಮಾಡೋಣ ಅಂತ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಪ್ರಗತಿಗಳು ಸಹ ಕಾಣಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರಿತಾ ಇರುವಂಥವ್ರು ಯಾರು ತಗೊಂಡಿರ್ತೀರಿ ಒಂದು ಪರೀಕ್ಷೆಗಳ ಚಾಲೆಂಜನ್ನು, ಅವರಿಗೆ ಶುಭ ಕಾಲವಾಗಿರುತ್ತೆ. ಜೊತೆಗೆ ರಾಜಕಾರಣಿಗಳಿಗೆ ಉನ್ನತ ಪದವಿಗಳು ಪ್ರಾಪ್ತಿ. ಜೊತೆಗೆ ಈ ದಿವಸದಲ್ಲಿ ರೈತಾಪಿ ವರ್ಗದವರಿಗೂ ಸ್ವಲ್ಪ ಉತ್ತಮ ಲಾಭಗಳು ಸಹ ಕಾಣಬಹುದು. ಇವತ್ತಿನ ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಇವತ್ತಿನ ದಿನಮಾನದಲ್ಲಿ ತ್ರಯಂಬಕೇಶ್ವರ ಆರಾಧನೆ, ಶಿವನ ಆರಾಧನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.